ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತಿನ ರೆಸಿಪಿ ನಾನು ಮೈಸೂರು ಬೋಂಡ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಒಂದು ಬಟ್ಲಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೇ ಏನೇನು ಸೇರಿಸ್ಬೇಕಂತ ಹೇಳ್ತೀನಿ. ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟು. ಆಮೇಲೆ ಇದಕ್ಕೇ ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಅಂತಾರಲ್ಲ, ಒಂದು ಚಿಟಿಕೆ ಅಷ್ಟು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದ್ದೀನಿ. ಇಷ್ಟು ಕರ್ಬೇವಿನ ಸೊಪ್ಪು, ಒಂದು 4 ಎಲೆ ಅಷ್ಟು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಇದಕ್ಕೇ ಈ ರೀತಿ ಎಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಒಂದು ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ. ಇದಕ್ಕೇ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಹುಳಿ ಮೊಸರು ತಗೋಬೇಡಿ, ಫ್ರೆಶ್ ಆಗಿರುತ್ತಲ್ಲ ಮೊಸರು, ಅದನ್ನು ತಗೊಳ್ಳಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡೋಣ. ಸ್ವಲ್ಪ ನೀರಿನ ಅವಶ್ಯಕತೆ ಇರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ನೀರು ತಗೊಂಡು ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕೈಯಲ್ಲೇ ಕಳಿಸ್ಕೊಳ್ಳಿ ಹಿಟ್ಟು, ಯಾಕಂದರೆ ಇದಕ್ಕೆ ಈ ರೀತಿ ಕೈಯಲ್ಲೇ ಕಳಿಸ್ಕೊಳ್ಳಿ ಹಿಟ್ಟನ್ನ. ಈ ರೀತಿ ನಾವು ಇಸಕಬೇಕು. ಈ ರೀತಿ ಹೀಗೆ ಇದು 1 ಅವರ್ 2 ಅವರ್ ನೆನೆಸಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಟೈಮ್ ಇಲ್ಲ ಅಂದರೆ ಒಂದು ½1 ಅವರ್ ನೆನೆಸ್ಕೊಂಡು ಮಾಡ್ಕೊಬೋದು. ನೋಡಿ, ಈ ಹದಕ್ಕೆ ಬರಬೇಕಿಟ್ಟು, ಈ ಹದ ಇರಬೇಕು. ಎಷ್ಟು ನೆನೆಯುತ್ತೆ ಹಿಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಇದು. ಹಿಟ್ಟಿಗೆ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಆಮೇಲೆ ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೇ ತುಂಬ ಚೆನ್ನಾಗಿರುತ್ತೆ ಹಸಿಕಾಯಿ ಆ್ಯಡ್ ಮಾಡಿಕೊಂಡ್ರೆ. ಹಸಿಕಾಯಿ ತಿಂದರೆ ತುಂಬ ಒಳ್ಳೆ ಬೆನಿಫಿಟ್ ಇದೆ ನಮಗೆ. ಇಷ್ಟು ಇದ್ದಾಗ ಇಷ್ಟಿಷ್ಟು ಡೈಲಿ ಒಂದು ಚಿಕ್ಕದಾಗಿ ಒಂದೊಂದು ಪೀಸ್ ತಿಂದರೆ ತುಂಬ ಒಳ್ಳೆಯದು ನಮಗೆ ಹೆಲ್ತಿಗೆ. ಈ ರೀತಿ ಎಲ್ಲ ಈ ರೀತಿ ಮಿಕ್ಸ್ ಮಾಡೋಣ. ನೋಡಿ, ಹಿಟ್ಟು ಈ ಹದಕ್ಕಿರಬೇಕು. ಇವಾಗ ಇದು ½1 ಅವರ್ನ ನೆನೆಸಿ ಆಮೇಲೆ ಮಾಡ್ಕೊಳ್ಳೋಣ. ನೆನೆಸಿಟ್ಕೊಂಡಿದ್ದೀನಲ್ಲ, ನೋಡಿ ಹಿಟ್ಟು ಈ ರೀತಿ ನೆಂದಿದೆ. ಇವಾಗ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಬಾಣಲೆ ಎತ್ಕೊಂಡಿದ್ದೀನಿ. ಇದಕ್ಕೇ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕಾಯಿಲಿ. ಆಯಿಲು ಹಾಕಿದ್ಮೇಲೆ ಸ್ವಲ್ಪ ನೀರು ಒದ್ದೆ ಮಾಡ್ಕೊಳ್ಳಿ. ಒದ್ದೆ ಮಾಡ್ಕೊಂಡು ಆಮೇಲೆ ಒಂದೊಂದಾಗಿ ಬಿಡಿ. ಸ್ವಲ್ಪ ಬಿಸಿ ಆಗಲಿ. ಆಯಿಲು ಬಿಸಿಯಾಗಿದೆ. ಇದಕ್ಕೇ ಎಲ್ಲ ಈ ರೀತಿ ಬಿಡೋಣ. ಎಲ್ಲ ಒಂದೇ ಸೈಜು. ನೋಡಿ, ಅದೇ ತಿರುಗ್ತೈತೆ, ನಾವು ತಿರ್ಸೋ ಅಂಥ ಅವಶ್ಯಕತೆನೇ ಇಲ್ಲ. ಎಲ್ಲ ಈ ರೀತಿ ಮಾಡ್ಕೊಳ್ಳೋಣ. ಎಲ್ಲ ಈ ರೀತಿ ಫ್ರೈ ಆಗ್ತಿದೆ ಅಲ್ಲ, ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ಈಗ ಕಲರ್ ಬರುತ್ತೆ. ಸ್ವಲ್ಪ ನೀವು ಅರ್ಧ ಟೀ ಸ್ಪೂನ್ ಅಷ್ಟು ಸ್ವಲ್ಪ ಹಿಟ್ಟಿಗೆ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಹಿಂಗೆ ಕಲರ್ಫುಲ್ಲಾಗಿ ಬರುತ್ತೆ. ಇವಾಗ ಎಲ್ಲನೂ ಒಂದು ಪ್ಲೇಟಿಗೆ ತಗೊಳ್ಳೋಣ. ಇವಾಗ ಈ ರೀತಿ ಎಲ್ಲ ಪ್ಲೇಟ್ಗೆ ಎತ್ಕೊಳ್ಳೋಣ. ಮೈಸೂರು ಬೋಂಡ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಸಾಫ್ಟ್ ಆಗಿದೆ ನೋಡಿ.
ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.